ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಟ್ರಿಪಲ್ ಎಚ್ ಹಾಗೆ ರಾಕ್ ಅವರ ನಡುವೆ ಇಂಟರ್ನಲ್ಲಿ ನಡೀತಿರ್ತಕ್ಕಂತಹ ಪೈಪೋಟಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಿಮ್ಗೆ ಗೊತ್ತಿರಬಹುದು, ರಾಕ್ ಅವರು ಈಗ ಡಬ್ಲ್ಯೂ ಬಾಸ್ ಅಂತ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ಟ್ರಿಪಲ್ ಎಚ್ ಅವರು ಕೂಡ ಒಂದು ರೀತಿಯಲ್ಲಿ ಡಬ್ಲ್ಯೂ ಬಾಸ್, ಯಾಕಂದ್ರೆ ಎಲ್ಲಾ ಕ್ರಿಯೇಟಿವ್ ವಿಚಾರಗಳನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರೇ ಡಬ್ಲ್ಯೂ ಮಾಡೋದು. ಅಂಡ್ ಈಗ ಗಾಯ್ಸ್, ಇವರ ನಡುವೆನೆ ಡಬ್ಲ್ಯೂ ಅವರು ಒಂದು ಸ್ಟೋರಿ ಲೈನ್ ನ ತಗೊಂಡ್ ಬರ್ಬಹುದು. ಹಿಂದೆ ಯಾವ ರೀತಿ ನಮಗೆ ಅಥಾರಿಟಿ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇತ್ತು, ಅದೇ ರೀತಿ ಈಗ ನಮಗೆ ಟ್ರಿಪಲ್ ಎಚ್ ಆಗಿ ರಾಕ್ ಅವರ ನಡುವೆ ಬಾಸ್ ಗಳ ನಡುವೆನೆ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗಬಹುದು. ಆಕ್ಚುಲಿ ರಸಲ್ಮೇನಿಯಾ 40 ಟೈಮ್ ಅಲ್ಲೇ ನಾನು ಅನ್ಕೊಂಡಿದ್ದೆ ಈ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ ರಸಲ್ಮೇನಿಯಾ 40 ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮುಗಿದ ಮೇಲೆ ನಮಗೆ ಟ್ರಿಪಲ್ ಎಚ್ ಆಗಿ ರಾಕ್ ಅವರ ನಡುವೆ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಕಾನ್ವರ್ಸೇಷನ್ ನೋಡೋದಕ್ಕೆ ಸಿಕ್ಕಿತ್ತು. ನಮ್ಮ ರಾಕ್ ಅವರು ಟ್ರಿಪಲ್ ಎಚ್ ಅವರಿಗೆ ಸೀದಾ ಹೋಗಿ ಬೈಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ನೀನ್ ಹೋಗಿ ಕೋಡಿ ರೋಡ್ಸ್ ಅವ್ರನ್ನ ಸ್ಟಾಪ್ ಮಾಡು, ಅವನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾನೆ, ನೀನೇನಾದ್ರೂ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ಅವನ್ನ ನಾನೇ ಸ್ಟಾಪ್ ಮಾಡಬೇಕಾಗುತ್ತೆ ಅಂತ ನಮ್ಮ ರಾಕ್ ಅವರು ಟ್ರಿಪಲ್ ಎಚ್ ಅವರಿಗೆ ಆವಾಜ್ ಹಾಕಿದ್ರು. ಅಂಡ್ ಅದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಯಾರಾದ್ರೂ ಫೈನಲ್ ಬಾಸ್ ಅಂತ ಹೇಳ್ಕೊಳ್ಳಿ, ಬಟ್ ಡಬ್ಲ್ಯೂ ಕಂಪನಿಯಲ್ಲಿ ರಿಯಲ್ ಬಾಸ್ ನಾನೇ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಮೀಡಿಯಾ ಮುಂದೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಆಗ್ಲೇ ಅನ್ಕೊಂಡಿದ್ವಿ ಈ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ರಾಕ್ ಅವರ ಒಂದು ಟೀಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಟ್ರಿಪಲ್ ಎಚ್ ಅವರ ಒಂದು ಟೀಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಹಿಂಗೆ ಒಂದು ಮೆಗಾ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಆಗ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಡ್ರಾಪ್ ಮಾಡಿದ್ರು ಅನ್ಸುತ್ತೆ. ರಾಕ್ ಅವರು ಕೂಡ ಒಂದು ದೊಡ್ಡ ಲೀವ್ ಗೆ ಹೋಗ್ಬಿಟ್ರು. ಅದಾದ್ಮೇಲೆ ಸ್ಟೋರಿನ ತಿರ್ಚಿ ಮುರ್ಚಿ ಮತ್ತೊಮ್ಮೆ ತಗೊಂಡು ಬಂದಿದ್ದಾರೆ. ಬಟ್ ಈಗ ರೋಮನ್ ರೈನ್ಸ್ ಆಗಿ ರಾಕ್ ಅವರು ಜೊತೆಯಾಗಿಲ್ಲ, ಬದಲಿಗೆ ಜಾನ್ ಸಿನಾ ಆಗಿ ರಾಕ್ ಅವರು ಜೊತೆಯಾಗಿದ್ದಾರೆ. ಅಂಡ್ ಇದರಿಂದ ಡಬ್ಲ್ಯೂ ಅಲ್ಲಿ ಸ್ಟೋರಿ ಲೈನ್ ಇನ್ನೂ ಕೂಡ ಇಂಪ್ಯಾಕ್ಟ್ ಫುಲ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈಗ ನಮ್ಮ ರಾಕ್ ಅವರು ಹೇಳ್ಕೊಂಡು ಬರ್ತಾ ಇದ್ದಾರೆ, ನನಗೆ ಡಬ್ಲ್ಯೂ ಅಲ್ಲಿ ಸಂಪೂರ್ಣ ಅಧಿಕಾರ ಇದೆ, ಯಾಕಂದ್ರೆ TKO ನ ಓನರ್ ನನ್ನ ಫ್ರೆಂಡು ಅಂಡ್ ಅವನು ನನಗೆ ಇಡೀ ಡಬ್ಲ್ಯೂ ಕಂಪನಿನ ಕೊಟ್ಟಿದ್ದಾನೆ ಅಂತ. ಅಂಡ್ ಈಗ ನಮ್ಮ ರಾಕ್ ಅವರು ತನ್ನ ಪವರ್ ನ ಕಂಪ್ಲೀಟ್ ಆಗಿ ಡಬ್ಲ್ಯೂ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಒಂದು ವರ್ಷ ನಮಗೆ ಈ ಒಂದು ಸ್ಟೋರಿ ಲೈನ್ ರೆಗ್ಯುಲರ್ ಆಗಿ ನೋಡೋದಕ್ಕೆ ಸಿಗಬಹುದು. ರಾಕ್ ಅವರು ರಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವರಿಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಸೋದಕ್ಕೆ ಹೆಲ್ಪ್ ಮಾಡಬಹುದು. ಅದಾದ್ಮೇಲೆ ತನ್ನ ಟೀಮಿಗೆ, ತನ್ನ ಒಂದು ಕಾರ್ಪೊರೇಟ್ ಫ್ಯಾಕ್ಷನ್ ಗೆ ಇನ್ನ ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಗಳನ್ನ ಜಾಯಿನ್ ಕೂಡ ಮಾಡಿಸ್ಕೋಬಹುದು. ಯಾರ್ಯಾರಿಗೆ ರಾಕ್ ಅವ್ರನ್ನ ಕಂಡ್ರೆ ಇಷ್ಟನೋ ಅವರೆಲ್ಲರೂ ಕೂಡ ಬಂದು ರಾಕ್ ಅವ್ರನ್ನ ಜಾಯಿನ್ ಆಗಬಹುದು. ಈಗ ನಾವು ಉದಾಹರಣೆಗೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ತಗೋಬಹುದು, ಕೆವಿನ್ ಓಯನ್ಸ್ ಅವ್ರನ್ನ ತಗೋಬಹುದು. ಇವರೆಲ್ಲರನ್ನು ಕೂಡ ರಾಕ್ ಅವರು ತನ್ನ ಕಡೆ ಕರ್ಕೋಬಹುದು. ನೀವು ನಿಮ್ಮ ಸೋಲ್ ನ ನಮಗೆ ಕೊಡಿ, ನಿಮ್ಮನ್ನೆಲ್ಲರನ್ನು ಕೂಡ ನಾನು ಸಾಕ್ತೀನಿ ಅಂಡ್ ನೀವು ಡಬ್ಲ್ಯೂ ಅಲ್ಲಿ ನನಗೋಸ್ಕರ ವರ್ಕ್ ಮಾಡಿ ಅಂತ ಇವ್ರನ್ನೆಲ್ಲರನ್ನು ಕೂಡ ರಾಕ್ ಅವರು ಕರ್ಕೊಂಡು ರಾಕ್ ಅವರು ತನ್ನ ಅಧಿಕಾರನ ಡಬ್ಲ್ಯೂ ಅಲ್ಲಿ ಚಲಾಯಿಸೋದಕ್ಕೆ ಶುರು ಮಾಡ್ಕೋಬಹುದು. ಇದರಿಂದ ಸೂಪರ್ ಸ್ಟಾರ್ಸ್ ಗಳಿಗೆ ಬೇಜಾರಾಗಿ ಎಲ್ಲರೂ ಕೂಡ ಹೋಗಿ ಟ್ರಿಪಲ್ ಎಚ್ ಅವರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೋದಾಗ ನಮ್ಮ ಟ್ರಿಪಲ್ ಎಚ್ ಅವರು ತನ್ನದೇ ಆದ ಗ್ಯಾಂಗ್ ನ ಕಟ್ಕೊಂಡು ಟ್ರಿಪಲ್ ಎಚ್ ಆಗಿ ರಾಕ್ ಅವರ ನಡುವೆ ಒಂದು ಅದ್ಭುತವಾದ ಸ್ಟೋರಿ ಲೈನ್ ಬಿಲ್ಡಪ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಒಂದು ಮೆಗಾ ಸ್ಟೋರಿ ಲೈನ್ ಇದಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಗಾಯ್ಸ್, ಸ್ವಲ್ಪ ಗೆಸ್ ಮಾಡಿ, ಟ್ರಿಪಲ್ ಎಚ್ ಅವರು ಒಂದ್ ಕಡೆ, ರಾಕ್ ಅವರು ಒಂದ್ ಕಡೆ, ಇಬ್ರು ಕೂಡ ಡಬ್ಲ್ಯೂ ಬಾಸ್ ಗಳಾಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇಬ್ರು ಕಡೆನೂ ಕೂಡ ಸೂಪರ್ ಸ್ಟಾರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಸೂಪರ್ ಸ್ಟಾರ್ಸ್ ಗಳು ಕಿತ್ತಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಒರಿಜಿನಲ್ ಆಗಿ ಟ್ರಿಪಲ್ ಎಚ್ ಆಗಿ ರಾಕ್ ಅವರ ನಡುವೆ ನಮಗೊಂದು ಮೆಗಾ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗುತ್ತೆ. ಈ ಕಡೆ ಟ್ರಿಪಲ್ ಎಚ್ ಅವರ ಜೊತೆಗೆ ನಮ್ಮ ರೋಮನ್ ರೈನ್ಸ್ ಅವರು ಹೋಗ್ಬಹುದು, ಕೋಡಿ ರೋಡ್ಸ್ ಅವರು ಹೋಗ್ಬಹುದು, CM ಪಂಕ್ ಅವರು ಕೂಡ ಜಾಯ್ನ್ ಆಗಬಹುದು. ಅಂಡ್ ಹಿಂಗೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ಗೆ ಒಂದು ಮೆಗಾ ಮ್ಯಾಚ್ ನು ಕೂಡ ಪ್ಲಾನ್ ಮಾಡಬಹುದು. ಟೀಮ್ ಟ್ರಿಪಲ್ ಎಚ್ ವರ್ಸಸ್ ಟೀಮ್ ರಾಕ್ ಅವರ ನಡುವೆ ಒಂದು ಸರ್ವೈವರ್ ಸೀರೀಸ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಪ್ಲಾನ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ ಗಾಯ್ಸ್, ಒಂದು ದೊಡ್ಡ ಸ್ಟೋರಿ ಲೈನ್ ಇಲ್ಲಿ ನಮಗೆ ಲೋಡ್ ಆಗೋದು ನೋಡೋದಕ್ಕೆ ಸಿಗ್ತಾ ಇದೆ. ನಾನು ರಸಲ್ ಮೇನಿಯಾ ತನಕ ಮಾತ್ರ ಹೇಳ್ತಾ ಇಲ್ಲ, ಬದಲಿಗೆ ರಸಲ್ ಮೇನಿಯಾ ಮುಗಿದ ಮೇಲೂ ಕೂಡ ಈ ಎಲ್ಲಾ ವಿಚಾರಗಳು ನಮಗೆ 100% ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಡಬ್ಲ್ಯೂ ಅವರು ರಸಲ್ ಮೇನಿಯಾ ಮುಗಿದ ಮೇಲೂ ಕೂಡ ಡಬ್ಲ್ಯೂ ನ ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಪ್ಲಾನಿಂಗ್ಸ್ ಗಳನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ರಸಲ್ ಮೇನಿಯಾ ಬಿಟ್ಟಾಕಿ ಅದಂತೂ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ ಗಳಿಂದಾನೆ ಇಂಟ್ರೆಸ್ಟಿಂಗ್ ಆಗಿ ಮಾಡಿಬಿಟ್ಟಿದ್ದಾರೆ. ಜಾನ್ ಸಿನಾ ಅವರ ಹೀಲ್ ಟರ್ನ್ ಎಷ್ಟು ದೊಡ್ಡ ಸೆನ್ಸೇಷನ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ರಸಲ್ ಮೇನಿಯಾ ತನಕ ಮಾತ್ರ ಅದು ಹೋಗೋದಿಲ್ಲ, ರಸಲ್ ಮೇನಿಯಾ ಮುಗಿದ ಮೇಲೂ ಕೂಡ ಅದು ಮುಂದುವರಿಯುತ್ತೆ. ರಸಲ್ ಮೇನಿಯಾ ಮುಗಿದ ಮೇಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಹೀಲ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ರಾಕ್ ಅವರು ಜಾನ್ ಸಿನಾ ಅವರಿಗೆ ಸಪೋರ್ಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಾಕ್ ಅವರು ಜಾನ್ ಸಿನಾ ಅವರಿಗೆ ಸಪೋರ್ಟ್ ಮಾಡಬೇಕಾದ್ರೆ ನಮ್ಮ ಟ್ರಿಪಲ್ ಎಚ್ ಅವರ ಸ್ಟೋರಿ ಲೈನ್ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗಾಯ್ಸ್, ಒಂದು ಮೆಗಾ ಕಾರ್ಪೊರೇಟ್ ಬಾಸ್ ಗಳ ಸ್ಟೋರಿ ಲೈನ್ ನಮ್ಮ ಮುಂದೆ ಈಗ ಕಾಣಿಸ್ತಾ ಇದೆ. ಅಂಡ್ ನಾನು ಇದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾರಿಗ್ ಗೊತ್ತು, ನಮ್ಮ
ರಾಕ್ ಅವರು ತನ್ನದೇ ಆದ ಒಂದು ಟೀಮ್ ನ ಕಟ್ಕೊಂಡು ಆ ಟೀಮ್ ಗಳೆಲ್ಲರಿಗೂ ಕೂಡ ಚಾಂಪಿಯನ್ಶಿಪ್ ಗಳನ್ನ ಕೊಡಬಹುದು. ಜಾನ್ಸಿನಾ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ರೆ ರಾಕ್ ಅವರ ಇನ್ನೊಬ್ಬ ಟೀಮ್ ಮೆಂಬರ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಎಲ್ಲದನ್ನು ಕೂಡ ಗೆದ್ಕೊಂಡು ಬರ್ಬೋದು. ಅಂಡ್ ನಮ್ಮ ರಾಕ್ ಅವರು ಹೇಳ್ಬಹುದು, ನನ್ನ ಜೊತೆ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ನಾನು ಒಳ್ಳೇದ್ ಮಾಡ್ತೀನಿ, ಅವ್ರನ್ನೆಲ್ಲರನ್ನು ಕೂಡ ನಾನು ಎತ್ತರಕ್ಕೆ ತಗೊಂಡು ಹೋಗ್ತೀನಿ ಅಂತ. ಈ ಒಂದು ವಿಚಾರದಲ್ಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಹಾಗೆ ರಾಕ್ ಅವರ ನಡುವೆ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ರಸಲ್ ಮೇನಿಯಾ ಮುಗಿದ್ಮೇಲೂ ಕೂಡ ಈ ಒಂದು ಸ್ಟೋರಿ ಲೈನ್ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಿಂದ ಕೂಡಿರುತ್ತೆ. ಅಂಡ್ ಅದನ್ನೆಲ್ಲದನ್ನು ಕೂಡ ನೋಡೋದಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ನಿಮ್ಗೆ ಅನ್ಸುತ್ತೆ ಗೈಸ್, ರಾಕ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಈ ಒಂದು ಕಾರ್ಪೊರೇಟ್ ಬಾಸ್ ಗಳ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಕ್ಕರೆ ಯಾವ ರೀತಿ ಇರುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.